ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಸಿಎಂ ತಂತ್ರ. ಡಿನ್ನರ್ ಆಯಿತು, ಈಗ ರಾಜ್ಯೋತ್ಸವ ಸಭೆಯ ತಂತ್ರ. ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಕೆ ಸಿಎಂ ತಂತ್ರ ಮಾಡ್ತಿದ್ದಾರೆ ಅನ್ನೋದು. ಸಂಪುಟ ಪುನರಚನೆ ಮೇಲೆ ಸಿದ್ದರಾಮಯ್ಯ ಫೋಕಸ್ ಇಟ್ಟಿದ್ದಾರೆ. ನಾಳೆ ಮೀಟಿಂಗ್ ಕರೆದಿರುವಂತಹ ಸಿಎಂ ಸಿದ್ದರಾಮಯ್ಯ ರಾಜ್ಯೋತ್ಸವ ಪ್ರಶಸ್ತಿ ಹೆಸರಲ್ಲಿ ಸಚಿವರಿಗೆ ಸಿಎಂ ಬುಲಾವ್. ನಾಯಕತ್ವ ಬದಲಾವಣೆ ಇಲ್ಲ ಎಂಬ ಸಂದೇಶ ರವಾನೆ. ಸಂಪುಟ ಪುನರಚನೆ ಮೂಲಕ ಸಂದೇಶಕ್ಕೆ ಏನಾದರೂ ಪ್ಲಾನ್ ಮಾಡ್ಕೊಳ್ಳಲಾಗಿದೆ. ಯಾಕಂದ್ರೆ ಇತ್ತೀಚೆಗೆ ಬಹಳಷ್ಟು ಡಿನ್ನರ್ ಮೀಟಿಂಗ್ಗಳು ನಡೀತಾ ಇದೆ. ಈಗಾಗಲೇ 2 ಪ್ರಮುಖ ಡಿನ್ನರ್ ಮೀಟಿಂಗ್ಗಳನ್ನು ನಾವು ನೋಡಿದ್ದೀವಿ. ಆದರೆ ಇದು ಬರೀ ಡಿನ್ನರ್ಗೆ ಮಾತ್ರ ಸೀಮಿತವಾಗಿರುವಂಥ ಒಂದು ಮೀಟಿಂಗ್ ಅಲ್ಲ. ನಾಡಿದ್ದು ಯಾರು ವಿನ್ನರ್ ಅಂತ ಗೊತ್ತಾಗುತ್ತೆ ಡಿನ್ನರ್ ಮೀಟಿಂಗ್ನಲ್ಲಿ, ವಿಶ್ವಾಸದಲ್ಲಿ ಇಟ್ಕೊಂಡ್ರೆ. ಇನ್ನು ನಾಯಕತ್ವದ ಬಗ್ಗೆ ವಿಶ್ವಾಸದಲ್ಲಿರುವಂತಹ ಸಿಎಂ ಸಿದ್ದರಾಮಯ್ಯ ಇದುವರೆಗೂ ಕೂಡ ಹೈಕಮಾಂಡ್ನಿಂದ ಬಾರದಂಥ ಸೂಚನೆ, ಹೈಕಮಾಂಡ್ ಕಡೆಯಿಂದ ಯಾವುದೇ ಸೂಚನೆ ಬಂದಿಲ್ಲ. ನಾಯಕತ್ವ ವಿಚಾರಕ್ಕೆ ಹೆಚ್ಚು ಒತ್ತು ಕೊಟ್ಟಿಲ್ವಾ ವರಿಷ್ಠರು. ಚರ್ಚೆಗೆ ಬರುತ್ತೆ ಎಂದು ವಿಶ್ವಾಸದಲ್ಲಿರುವಂತಹ ಡಿಸಿಎಂ ಡಿಕೆ. ನವೆಂಬರ್ 20ರ ವೇಳೆಗೆ ಚರ್ಚೆ ಆಗುತ್ತೆ, ಇದು ಮುನ್ನೆಲೆಗೆ ಬರುತ್ತೆ ಅನ್ನೋ ವಿಶ್ವಾಸದಲ್ಲಿ ಡಿಕೆ ಇದ್ದಾರೆ. ನಾಯಕತ್ವ ಮುಂದುವರಿಯುತ್ತೆ ಅನ್ನೋ ವಿಶ್ವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಇದ್ದಾರೆ. ಜೊತೆಗೆ ಅವರ ಜೊತೆ ಇರುವಂತಹ ಶಾಸಕರು, ಬೆಂಬಲಿಗರು ಇದ್ದಾರೆ. ಪ್ರಸನ್ನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಇದ್ರು. ಪ್ರಸನ್ನ, ಇದೀಗ ಡಿನ್ನರ್ ಮೀಟಿಂಗ್ಗಳು ಇತ್ತೀಚೆಗೆ ಬಹಳ ಜಾಸ್ತಿ ಆಗ್ತಿದೆ. ಕೇಳಿದ್ರೆ ಸಾಮಾನ್ಯವಾಗಿ ಅವ್ರು ಕೊಡುವಂಥ ಹೇಳಿಕೆಗಳು ದೋಸೆ ತಿಂದೆ, ಇಡ್ಲಿ ತಿಂದೆ, ಇದೆಲ್ಲವನ್ನು ಕೂಡ ಕೊಡ್ತಾರೆ. ಬಟ್ ಒಳಗೆ ಡಿನ್ನರ್ ಜೊತೆಗೆ ನವೆಂಬರ್ 20 ಸಂದರ್ಭದಲ್ಲಿ ಕ್ರಾಂತಿಯಲ್ಲಿ ಯಾರು ವಿನ್ನರ್ ಅನ್ನೋದು ಡಿಸೈಡ್ ಆಗುತ್ತೆ ಅಂತ. ಸೊ ಏನೇನು ಇವತ್ತು ಮೀಟಿಂಗ್ ಆದಮೇಲೆ ಮತ್ತೆ ರಾಜ್ಯೋತ್ಸವದ ಸಭೆ ಕೂಡ ಇದೆ. ಸೊ ಇದರ ಮರ್ಮ ಏನು, ಏನಾಗ್ಬೋದು, ಏನು ಚರ್ಚೆ ಆಗ್ಬೋದು ಅಂತ? ಅವಿನಾಶ್, ಸಿದ್ದರಾಮಯ್ಯನಿಗೆ ಇರುವಂತಹ ವಿಶ್ವಾಸ, ಅವರು ಸಚಿವರ ತಂಡವನ್ನ ಅತ್ಯಂತ ಮನದಟ್ಟು ಮಾಡಿಕೊಂಡು ಅವರಿಗೆ ಯಾಕೆ ತನ್ನ ನಾಯಕತ್ವ ಹಾಗೆ ಮುಂದುವರಬೇಕು ಅನ್ನುವಂಥದ್ದನ್ನ ಮನವರಿಕೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ಕಾರಣಕ್ಕೋಸ್ಕರ 28ನೇ ತಾರೀಕು ಅಕ್ಟೋಬರ್ 28ರಂದು ಕೂಡ ಕೆಲವು ಶಾಸಕರನ್ನ, ಸಚಿವರನ್ನ ಸಭೆಗೆ ಕರೆದಿದ್ದಾರೆ. ಅಂದ್ರೆ ಒಂದು ಅನೌಪಚಾರಿಕ ಸಭೆಯ ಮೂಲಕ ಅವ್ರನ್ನ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನಗಳನ್ನ ಸಿದ್ದರಾಮಯ್ಯನವರು ಮುಂದುವರಿಸಿದ್ದಾರೆ. ರಾಜ್ಯೋತ್ಸವ ಪ್ರಶಸ್ತಿಯ ಆಯ್ಕೆಯ ವಿಚಾರದ ನೆಪದಲ್ಲಿ ಕೆಲವು ಸಚಿವರನ್ನ ಸಭೆಗೆ ಬನ್ನಿ ಅಂತೇಳಿ ಆಹ್ವಾನ ಕೊಟ್ಟಿರುವಂತಹ ಸಿದ್ದರಾಮಯ್ಯನವರು ಅವತ್ತು ಮುಂದಿನ ತಂತ್ರಗಾರಿಕೆಯ ಬಗ್ಗೆ ಒಂದಷ್ಟು ಚರ್ಚೆಗಳನ್ನ ನಡೆಸ್ತಾರೆ ಅನ್ನುವಂತಹ ನಿರೀಕ್ಷೆಯನ್ನೇ ಇಟ್ಕೊಳ್ಳಲಾಗಿದೆ. ಸದ್ಯಕ್ಕೆ ಸಿದ್ದರಾಮಯ್ಯನವರಿಗೆ ಇರುವಂತಹ ವಿಶ್ವಾಸ, ನಾಯಕತ್ವ ಬದಲಾವಣೆಯ ವಿಚಾರಕ್ಕೆ ಹೈಕಮಾಂಡ್ ಸದ್ಯಕ್ಕಂತೂ ಸೂಚನೆ ಕೊಟ್ಟಿಲ್ಲ. ದಿಢೀರ್ ಅಂತೇಳಿ ಸೂಚನೆ ಕೊಡುವಂತಹ ಸಾಧ್ಯತೆಗಳು ಕಡಿಮೆ ಇದಾವೆ. ಹೀಗಾಗಿ ತನ್ನದೇ ನಾಯಕತ್ವ ಮುಂದುವರೆದುಕೊಂಡು ಹೋಗುತ್ತೆ. ನಾಯಕತ್ವ ಬದಲಾವಣೆಯ ಬಗ್ಗೆ ಯಾವುದೇ ರೀತಿಯ ಮುನ್ಸೂಚನೆಗಳು ಸಿಕ್ಕಿಲ್ಲ. ಈ ಕಾರಣಕ್ಕೋಸ್ಕರ ಯಾವ ಸಂದೇಶವೂ ದೆಹಲಿಯಿಂದ ಬಂದಿಲ್ಲ ಅನ್ನುವಂತಹ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರು ವಿಶ್ವಾಸದಲ್ಲಿದ್ದಾರೆ. ಆದರೆ ಇದೀಗ ಡಿ.ಕೆ. ಶಿವಕುಮಾರ್ ಅವರಿಗೆ ಇರುವಂತಹ ವಿಶ್ವಾಸ ಬೇರೆಯೇ ತೆರನಾಗಿದೆ. ನವೆಂಬರ್ 20ಕ್ಕೆ ಸರ್ಕಾರ ರಚನೆಯಾಗಿ 2.5 ವರ್ಷ ಪೂರ್ಣಗೊಂಡ ಬಳಿಕ ಎಲ್ಲೋ ಒಂದ್ ಕಡೆ ಮುಂದಿನ ನಾಯಕತ್ವದ ವಿಚಾರ ಚರ್ಚೆಗೆ ಬಂದೇ ಬರುತ್ತೆ ಅನ್ನುವಂಥ ವಿಶ್ವಾಸ ಡಿ.ಕೆ. ಶಿವಕುಮಾರ್ ಅವರದು. ಇನ್ನು 2.5 ವರ್ಷದ ಬಳಿಕ ಯಾವ ನಾಯಕತ್ವದಲ್ಲಿ ಚುನಾವಣೆಯನ್ನ ಫೇಸ್ ಮಾಡಬೇಕು ಅನ್ನುವಂಥ ಪ್ರಶ್ನೆ ಬಂದಾಗ ಸಹಜವಾಗಿಯೇ ನಾಯಕತ್ವ ಬದಲಾವಣೆಯ ವಿಚಾರ ಕೂಡ ಚರ್ಚೆಗೆ ಬರುತ್ತೆ ಅಂತೇಳಿ ಡಿ.ಕೆ. ಶಿವಕುಮಾರ್ ವಿಶ್ವಾಸವನ್ನ ಇಟ್ಕೊಂಡಿದ್ದಾರೆ. ಈ ಕಾರಣಕ್ಕೋಸ್ಕರ ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ. ನಿನ್ನೆ ರಾಜಣ್ಣ ಅವರು ಕೊಟ್ಟಿರುವಂತಹ ಹೇಳಿಕೆಯಲ್ಲಿ ಬಹಳ ಅರ್ಥಗಳಿದಾವೆ. ಅಂದ್ರೆ ರೀಶಫಲ್ಗೆ ಮಾತ್ರ ಸಿದ್ದರಾಮಯ್ಯನವರು ಈಗ ಮನ್ನಣೆಯನ್ನ ಕೊಟ್ಟಿದ್ದಾರೆ. ಈ ನಾಯಕತ್ವ ಬದಲಾವಣೆಯ ವಿಚಾರವನ್ನ ತಣ್ಣಗೆ ಅಂತಂದ್ರೆ ಸಚಿವ ಸಂಪುಟವನ್ನ ಹೊಸ ತಂಡವನ್ನ ಕಟ್ಟಿಕೊಂಡು ನಾಯಕತ್ವ ಬದಲಾವಣೆ ಇಲ್ಲ ಅನ್ನುವಂತ ಮೆಸೇಜ್ ಅನ್ನ ಪಾಸ್ ಮಾಡಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯನವರ ಲೆಕ್ಕಾಚಾರ. ಅಕಸ್ಮಾತ್ ರೀಶಫಲ್ಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ತಕ್ಷಣಕ್ಕೆ ಕೊಟ್ಟಿಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ನಾಯಕತ್ವ ಬದಲಾವಣೆ ಇದೆ ಅನ್ನುವಂತ ಮೆಸೇಜ್ ಪಾಸ್ ಆಗುತ್ತೆ. ಇದೇ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅತ್ಯಂತ ಮುತುವರ್ಜಿಯನ್ನ ವಹಿಸಿ ರೀಶಫಲ್ಗೆ ಮಾತ್ರ ಹೆಚ್ಚಿನ ಮನ್ನಣೆಯನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ ಇದೆಲ್ಲವನ್ನ ಮೀರಿ ಏನ್ ನಿರ್ಣಯ ಮಾಡುತ್ತೆ ಅನ್ನುವಂಥದ್ದು ಬಹುತೇಕ ದೆಹಲಿಯ ಅಂಗಳದಲ್ಲೇ ನಿರ್ಧಾರ ಆಗಬೇಕಾಗುತ್ತೆ. ಅವಿನಾಶ, ಧನ್ಯವಾದ ಪ್ರಸನ್ನ.